ಅಲ್ಲ ಅದೇ ಹೈಕಮಾಂಡ್ ಈ ಬಗ್ಗೆ ಯಾರು ಹೈಕಮಾಂಡ್ ಹೇಳಿದ ಮೇಲೆ ಮಾತಾಡಬಾರ್ದು ಯಾರು ಮಾತಾಡ್ತಾರೆ ಅಂತ ಅವ್ರನ್ನ ಕೇಳಿ ಯಾಕೆ ಮಾತಾಡ್ತಾ ಇದ್ದೀರಿ ಹೈಕಮಾಂಡ್ ಹೇಳಿದ ಮೇಲೆ ಶಿವಲಿಂಗೇಗೌಡರು ಮಂತ್ರಿ ಆಗೋದು ಬಿಡೋದು ಪಾರ್ಟಿ ಹೈಕಮಾಂಡ್ಗೆ ಪಾರ್ಟಿ ನಮ್ಮ ಮುಖ್ಯಮಂತ್ರಿಗಳಿಗೆ ಬಿಟ್ಟಿದ್ದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸೇರಿ ಅವ್ರು ತೀರ್ಮಾನ ಮಾಡ್ತಾರೆ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ನಮಗೆ ಗೊತ್ತಿಲ್ಲ ಇಲ್ಲ ನಾವು ಯಾವ ಮೀಟಿಂಗಲ್ಲಿ ಇದ್ರೂ ನಮ್ಗೆ ಅವೆಲ್ಲ ಅಷ್ಟು ದೊಡ್ಡ ಕೆಲಸಕ್ಕೆ ನಾವು ಹೋಗಲ್ಲ ನಮ್ದೇನಿದ್ರು ಸಂಘಟನೆ ನಮ್ಮ ಪಾರ್ಟಿ ನಮ್ಮ ಜಿಲ್ಲೆ ಅದು ನೋಡಿ ನಾನು ಏನು ಹೇಳೋದೇ ಇಲ್ವಲ್ಲ ಹೈಕಮಾಂಡ್ ಏನು ಹೇಳುತ್ತದೋ ಯಾಕೆ ನೀವು ಈ ಮಾಧ್ಯಮದವ್ರು ಹಿಂಗೆ ಕೆಣಕಿ ಕೇಳಿ 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 ನೀವೇ ದೊಡ್ಡದು ಮಾಡೋದು ಎಲ್ಲ ಇಶ್ಯೂಗಳನ್ನೂ ಇನ್ಯಾರು ಅಲ್ರಿ ಇದೇನಾರ ಇದಕ್ಕೆ ಇಶ್ಯೂ ಮಾಡರೆ ಮಾಧ್ಯಮದವರು ಪಾಪ ನೀವು ಹಿಂಗೆ ಕೇಳ್ತೀರಿ ಯಾರ ಏನು ಹೇಳ್ತಾರೆ ನೋಡಿ ಅವ್ರು ಯಾರು ಏನಾರ ಹೇಳಿ ನಾನು ಹೇಳ್ತೀನಿ ಹೈಕಮಾಂಡು ಇದ್ದಾಗ ಹೈಕಮಾಂಡಿನ ತೀರ್ಮಾನದ ವಿರುದ್ಧ ನಾವು ಮಾತಾಡೋಕ್ಕಾಗಲ್ಲ ಈ ಸಮಸ್ಯೆ ಬಗೆಹರಿಯುತ್ತೆ ಸದ್ಯದಲ್ಲೇ ಬಗೆಹರಿಸುತ್ತೆ ಬರೀತಾರೆ ಅವ್ರಿಗೆ ಹೈಕಮಾಂಡ್ನವ್ರಿಗೆ ಬಿಡೋಣ ಅವ್ರು ಯಾವಾಗ ಮಾಡ್ತಾರೋ ಅವಾಗ ಒಪ್ಕೊಳ್ಳೋಣ ಮತ್ತು ಹೈಕಮಾಂಡು ಮನೇಲಿ ಅಪ್ಪಿದ್ದಂಗೆ ಮಕ್ಕಳೆಲ್ಲ ಎದ್ದು ಕೂತ್ಕೊಂಡ್ರೆ ಹೆಂಗೆ ಹೈಕಮಾಂಡು ಮಾಡುತ್ತೆ ತೀರ್ಮಾನ ಮಾಡುತ್ತೆ ಬಲಿಷ್ಠವಾಗಿದೆ ಹೈಕಮಾಂಡ್ ಇಲ್ಲ ಇವ್ರು ಬಿ ಜೆ ಪಿಯವ್ರು ಹೇಳ್ತಾರೆ ಬಿ ಜೆ ಪಿಯವ್ರು ಹೇಳ ಮಾಡುನ್ನಿ ತೋರಿಸ್ತೀವಿ ಕೇಂದ್ರ ಸರ್ಕಾರದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಏನೇನು ಮೋಸ ಮಾಡ್ಯಾರ ಅನ್ನೋದನ್ನು ಅಂಶಗಳನ್ನ ಇಟ್ಟು ಚರ್ಚೆ ಮಾಡ್ತೀವಿ ನಾವು ಹೋದ ಸಾರಿ ನಾನು ವೈಟ್ ಪೇಪರ್ ಡಿಮ್ಯಾಂಡ್ ಮಾಡಲಿಲ್ವ ಏನು ಮಾಡಿದೆ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯನ ಯಾವ್ಯಾವ ಭಾಗದಲ್ಲಿ ಮಾಡಿದಿರಿ ಯಾವ್ಯಾವ ಯೋಜನೆಯಲ್ಲಿ ಮಾಡಿದಿರಿ ಏನೇನರಲ್ಲಿ ಮಾಡಿದಿರಿ ಯಾವ್ಯಾವ ಎಷ್ಟು ಸಾವಿರ ಕೋಟಿ ಕೊಡಬೇಕು 8,000 ಕೋಟಿ ಕೊಡಬೇಕು ಎಲ್ಲನೂ ಮಾಡೋಣ ಈಗ ಹೋಗ್ಬಿಟ್ಟು ಜಿ ಎಸ್ ಟಿ ಕಡಿಮೆ ಮಾಡಿಬಿಟ್ರಲ್ಲ ಅದರಿಂದ ಹೊಡೆತ ಯಾರಿಗೆ 2,09,000 ಕೋಟಿ ಬಜೆಟ್ ಮಾಡ್ಕೊಂಡು ನಾವು ಕೂತಾಗ ಮಧ್ಯದಲ್ಲಿ ಜಿ ಎಸ್ ಟಿ ಕಡಿಮೆ ಮಾಡಿರಿ ಒಪ್ಕೊಳ್ಳೋಣ ಜನಕ್ಕೆ ಕಡಿಮೆ ಮಾಡಬಾರ್ದು ಅಂತ ನಾವು ಹೇಳಲ್ಲ ಆದರೆ ಸೆಸ್ ಹಾಕಿದ್ರಲ್ಲ ಆ ಸೆಸ್ ತುಂಬಿ ಕೊಡಿ ನಮಗೂ ಸರ್ಚಾರ್ಜ್ ಕೊಡ್ತಾಯಿದ್ದೀರ ನಮಗೆ ಸೆಸ್ಸು ಸರ್ಚಾರ್ಜಾ 2,75,000 ಕೋಟಿ ಕರ್ನಾಟಕ ರಾಜ್ಯದಿಂದ ನೀವು ಇಲ್ಲಿಂದ ಆದಾಯ ತಗೊಂಡೋಗ್ಬಿಟ್ಟು ಏನು ಕೊಡ್ತಾಯಿದ್ದೀರಿ ನಮಗೆ ಏನು ಕೊಡ್ತಾಯಿದ್ದೀರಿ ಅದು ಚರ್ಚೆ ಆಗಲಿ ಫಸ್ಟು ಚರ್ಚೆಗೆ ಬರ್ತೀವಿ ನಾವು ಮಾಡ್ತೀವಿ ಅವಿಶ್ವಾಸ ತಗೊಂಬರಕ್ಕೆ ಹೇಳಿ ಕರ್ನಾಟಕ ರಾಜ್ಯದ ಜನಕ್ಕೆ ತಿಳಿಸ್ತೀವಿ ಎಲ್ಲನೂ ಏನೇನು ಮಾಡಿದ್ದಾರೆ ಅಂತ